ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮನಿ ಮೋಟಿವೇಶನ್ ಸ್ಪೀಕರ್ ದಿಲೀಪ್ ಕುಮಾರ್. ಇನ್ನು ಮನಿ ಮೈಂಡ್ ಸೆಟ್ ಹೇಗಿರಬೇಕು, ಮನಿ ಮೈಂಡ್ ಸೆಟ್ ಜೊತೆಗೆ ಏನಂತಂದ್ರೆ ಅದನ್ನ ಕರಗತ ಮಾಡ್ಕೊಳ್ಳೋದು ಹೇಗೆ, ಎಲ್ಲ ವಿಚಾರಗಳಲ್ಲೂ ಕೂಡ ಬಹಳಷ್ಟು ಹಲವು ರೀತಿಯ ಆಯಾಮಗಳಲ್ಲಿ ನಾವು ಚರ್ಚೆ ಮಾಡಬಹುದು. ಜೊತೆಗೆ ಯಾವ ತರಬೇತಿಗಳನ್ನ ತೆಗೆದುಕೊಂಡ್ರೆ ಯಾವ ತರ ಹಣವನ್ನು ಗಳಿಸಬಹುದು, ಹಣದ ಬಗ್ಗೆ ಇರ್ತಕ್ಕಂಥ ವ್ಯಾಮೋಹ ಏನು, ಹಣ ಅಂದ್ರೆ ಏನು, ಎಲ್ಲಿ ಇಟ್ಕೋಬೇಕು, ಹೇಗೆ ಇಟ್ಕೋಬೇಕು, ಕೇವಲ ಹಣ ಇಟ್ಕೋಬೇಕಾ, ಆಸ್ತಿ ಸಂಪಾದನೆ ಮಾಡ್ಬೇಕಾ, ಇಲ್ಲ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಷೇರು ಮಾರ್ಕೆಟ್ ನೋಡ್ಬೇಕು, ಹೀಗೆ ಬಹಳಷ್ಟು ಪ್ರಶ್ನೆಗಳು ನಿಮ್ಮ ಮುಂದೆ ಬರೋದ್ರಿಂದ ಅವೆಲ್ಲ ಪ್ರಶ್ನೆಗಳು ಉತ್ತರ ಹುಡುಕಕ್ಕೆ ನಾವು ಇವತ್ತು ಹೊರಟಿದ್ವಿ. ಆದ್ರೆ ವಿಶೇಷವಾಗಿ ಏನಂತಂದ್ರೆ ನಾವು ಅಪ್ಡೇಟ್ ಆಗ್ಲೇಬೇಕು. ಅಪ್ಡೇಟ್ ಆಗ್ಲಿಲ್ಲ ಅಂತಂದ್ರೆ ನಾವು ಔಟ್ಡೇಟ್ ಆಗಿಬಿಡ್ತೀವಿ. ಅಪ್ಡೇಟ್ ಆಗ್ಲಿಲ್ಲ ಅಂದ್ರೆ ನಾವು ಔಟ್ಡೇಟ್ ಆಗಿಬಿಡ್ತೀವಿ. ಯಾವ ದಿನಗಳಲ್ಲಿ ರಾಜದೂತ ಅಂತಕ್ಕಂಥ ಒಂದು ದೊಡ್ಡದಂತ ಮೋಟಾರ್ ಬೈಕ್ ಕಂಪ್ನಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ವಿಶೇಷವಾದಂತ ಸ್ಥಾನಮಾನವನ್ನು ಗಳಿಸಿದ್ರ ಮುಖಾಂತರ 3-6 ತಿಂಗಳುಗಳ ಕಾಲ ಒಂದು ಬೈಕ್ ತಗೋಬೇಕು ಅಂತಂದ್ರೆ ನಂಬರ್ ಇರ್ಬೇಕಾಗಿತ್ತು, ಫ್ಯೂಯಲ್ ಇರ್ಬೇಕಾಗಿತ್ತು. ಆನ್ ಕೊಟ್ಟರು ಕೂಡ ರಾಜ್ಯ ಬೈಕ್ ಸಿಗ್ತಾ ಇರಲಿಲ್ಲ. ಆದ್ರೆ ಆ ಒಂದು ಕಂಪನಿ ಅಪ್ಡೇಟ್ ಆಗ್ಲಿಲ್ಲ ಅಂತ ಇವತ್ತೇನಾಗಿದೆ ಅಂದ್ರೆ ಔಟ್ಡೇಟೆಡ್ ಆಗಿದೆ ಅಂತೇಳಿ. ನಾನು ಅಪ್ಡೇಟ್ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ದಿನದಿಂದ ದಿನಕ್ಕೆ ನಾವು ಅಪ್ಡೇಟ್ ಆಗ್ಲಿಲ್ಲ. ಟೆಕ್ನಾಲಜಿ ಜೊತೆಗೆ ನಾವು ಅಪ್ಡೇಟ್ ಆಗ್ಬೇಕು, ವ್ಯವಸ್ಥಿನ ಜೊತೆಗೆ ನಾವು ಅಪ್ಡೇಟ್ ಆಗ್ಬೇಕು, ಧ್ಯಾನದ ಜೊತೆ ಅಪ್ಡೇಟ್ ಆಗ್ಬೇಕು. ಎಲ್ಲ ಜೊತೆಗಳಲ್ಲೂ ಕೂಡ ವಿಚಾರಗಳನ್ನ ಅಪ್ಡೇಟ್ ಮಾಡ್ಕೊಂಡ್ರೆ ನಮ್ಗೆ ಗೆಲುವು ಗ್ಯಾರಂಟಿ ಆಗಿರುವಂತ. ಒಂದೆಡೆ ಅಪ್ಡೇಟ್ ಆಗ್ಲಿಲ್ಲ ಅಂತಂದ್ರೆ ನಾವು ಔಟ್ಡೇಟೆಡ್ ಆಗ್ತೀವಿ ಅಂತೇಳಿ. ಅದೇ ಒಂದು ವಿಚಾರವಾಗಿ ಒಬ್ಬ ಮಧ್ಯ ವಯಸ್ಸಿನ ರೈತ ಕೂಲಿ ಕಾರ್ಮಿಕ ಇರ್ತಾನೆ. ಕೂಲಿ ಕಾರ್ಮಿಕ ಆ ಒಂದು ಗದ್ದೆಗಳಿಗೆ ಹೋಗೋದು, ತೋಟಗಳಿಗೆ ಹೋಗಿ ನನಗೆ ಕೆಲಸ ಕೊಡಿ, ನನಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇರ್ತಾನೆ. ಆದ್ರೆ ಯಾರು ಕೂಲಿ ಕೊಡ್ತಾ ಇರೋದಿಲ್ಲ. ಬಹಳಷ್ಟು ನೊಂದ್ಕೋತಾನೆ, ಯಾರು ನನಗೆ ಕೂಲಿನೇ ಕೊಡ್ತಾ ಇಲ್ಲ, ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ಕೆಲಸ ಕೊಡ್ತಾ ಇಲ್ಲ ಅಂತೇಳಿ ಮನಸ್ಸನ್ನ ಸನದ್ ಮಾಡ್ಕೋತಾನೆ. ಅಲ್ಲೂ ಕೂಡ ಯಾರು ಹೇಳ್ತಾರೆ ಏನಂತಂದ್ರೆ ನೀನು ಅಪ್ಡೇಟ್ ಆದೆ ಅಂತಂದ್ರೆ ಆಟೋಮೆಟಿಕ್ ಏನಂತಂದ್ರೆ ನಿನಗೆ ಒಂದು ವಿಶೇಷ ಸಿಗುತ್ತೆ ಅಂತೇಳಿ. ಅವಾಗ ಥಿಂಕ್ ಔಟ್ಸೈಡ್ ದ ಬಾಕ್ಸ್ ಅಂತ ಏನ್ ಹೇಳ್ತೀವಿ, ಒಂದು ಔಟ್ಸೈಡ್ ದ ಬಾಕ್ಸ್ ನಲ್ಲಿ ವಿಶೇಷವಾದಂತ ಯೋಚನೆ ಮಾಡೋದ್ರ ಮುಖಾಂತರ ಒಂದು ಆರಂಭ ಮಾಡ್ತಾನೆ. ಅದು ಏನಂತಂದ್ರೆ ಒಂದು ಈ ಪುದೀನ ಸಸಿಯನ್ನು ತಗೊಂಡು ಬರ್ತಾನೆ. ಅದು ಸುಮಾರು 100-150 ರೂಪಾಯಿ ಸಸಿಗಳನ್ನು ತಗೊಂಡು ಅವನಿಗೆ ಹಸಲಿಗೆ ಗದ್ದೆ ಇರೋದಿಲ್ಲ, ಒಂದು ಅರ್ಧ ಎಕರೆ ಆಗುವಷ್ಟು ಒಂದು ಜಮೀನನ್ನ ಲೀಸ್ಗೆ ಪಡಿತಾನೆ. ಲೀಸ್ಗೆ ಪಡೆದು ಆ ಲೀಸಲ್ಲಿ ಪಡೆದಂತ ಏನು ಜಮೀನಲ್ಲಿ ಒಂದು ಪುದೀನ ಹಾಸ್ತಾನೆ, ಜೊತೆಗೆ ಬೇರೆ ಬೇರೆ ಆಯಾಮಗಳನ್ನ ಮಾಡ್ತಾನೆ. ದಿನಾಲು ಎಲ್ಲಾ ವಿಚಾರಗಳನ್ನ, ಪತ್ರಿಕೆಗಳನ್ನ ಓದ್ತಾನೆ, ಟಿವಿಗಳನ್ನ ನೋಡ್ತಾನೆ, ಜೊತೆಗೆ ಅಲ್ಲಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ನೋಡಿದ್ರೆ ದಿನಾಲು ಅಪ್ಡೇಟ್ ಆಗ್ತಾ ಇರ್ತಾನೆ. ಈಗ ಏನಂತಾನೆ ಸುಮಾರು ವಿಷಯಗಳ ಮೇಲೆ ಅವನು ಪರಿಣಿತನೇ ಇರ್ತಾನೆ. ಕೇವಲ ಓದಿದ್ದು 3ನೇ ತರಗತಿ ಮಾತ್ರ. ಆದ್ರೆ ಏನಂದ್ರೆ MBA ಮಕ್ಕಳಿಗೆ ಪಾಠ ಹೇಳಕ್ ಹೋಗ್ತಾನೆ. ಅದು ಒಂದು ವಿಶೇಷವಾದಂತ ಅಪ್ಡೇಟ್ ಆಗಿರುವಂಥದ್ದು. ಜೊತೆಗೆ 2 PA ಇಟ್ಕೊಂಡಿದ್ದಾನೆ. ಒಬ್ಬ PA ಏನಿದಾನೆ ಅಂತಂದ್ರೆ ತನ್ನ ಹಣಕಾಸನ್ನ ಯಾವ ತರ ಇನ್ವೆಸ್ಟ್ ಮಾಡ್ಬೇಕು ಹೇಗೆಲ್ಲ ಅವ್ನು ಹೇಳಿದ್ರೆ, ಇನ್ನೊಬ್ಬ PA ಬಹಳ ಮಹತ್ವವಾಗಿರುವಂತವನು ಏನಂತಂದ್ರೆ ಭಾರತ ದೇಶದಲ್ಲಿ ಯಾವ ಉದ್ಯಮಗಳಿದಾವೆ, ಮೊಟ್ಟೆ ದರ ಏನು, ಅದ್ರ ಜೊತೆಗೆ ಗೋಲ್ಡ್ ದರ ಏನು, ಇಂಡಿಯನ್ ಮಾರ್ಕೆಟ್ ಏನು, ಷೇರು ಮಾರ್ಕೆಟ್ ಏನು, ವರ್ಲ್ಡ್ ಷೇರು ಮಾರ್ಕೆಟ್ ಎಲ್ಲವನ್ನೂ ಕೂಡ ಅವನು ಯೂಟ್ಯೂಬ್ ಅಲ್ಲೇ ನೋಡಿ ಅವನಿಗೆ ಅಪ್ಡೇಟ್ ತಿಳಿಸ್ಬೇಕು. ದಿನಾಲು 2 ಗಂಟೆಗಳ ಕಾಲ ಇದನ್ನ ಖಂಡಿತವಾಗಿ ಮಾಡ್ತಾನೆ. ಯಾಕಂದ್ರೆ ನಾನು ಅಪ್ಡೇಟ್ ಆಗ್ಬೇಕು ಸರ್, ಇಲ್ಲಾಂದ್ರೆ ಅಪ್ಡೇಟ್ ಆಗ್ತೀನಿ ಅಂತ. ಎಲ್ಲ ವಿಶೇಷವಾದಂತ ಏನು ಲೈಫ್ ಬಯೋಗ್ರಫಿಯನ್ನ ನಾನು ತೊಗೊಂಡ್ಬರ್ತಾ ಇದ್ದೀವಿ. ದಿನಾಲು ಕುರಿ, ಕೋಳಿ, ನಾಯಿ, ಹಂದಿ, ಬೆಕ್ಕು, ಎಷ್ಟು ಪ್ರಾಣಿಗಳು, ಎಲ್ಲ ಪ್ರಾಣಿಗಳನ್ನು ಕೂಡ ಸಾಕಿದ್ದಾನೆ. ಒಂಥರ ನೋಡ್ಬೇಕೇನೆ ಅಂತಂದ್ರೆ ವಿಶೇಷವಾದಂತ ಒಂದು ಗದ್ದೆಯನ್ನು ಮಾಡ್ಕೊಂಡು ಸುಮಾರು 10-20 ಎಕರೆ, ಈಗ ಕೇವಲ ಅರ್ಧ ಎಕರೆ ಜಮೀನಲ್ಲಿ ಲೀಸ್ ತಗೊಂಡು ನಾವು 10-20 ಎಕರೆ ಒಡೆಯನಾಗಿದ್ದಾನೆ. ಅದು ಇಂಪಾರ್ಟೆಂಟ್ ಅಲ್ಲ ಗೆಳೆಯರೆ. ಅದಕ್ಕಿಂತ ಮುಖ್ಯ ಏನಂತಂದ್ರೆ ದಿನಾಲು ಹೇಗೆ ಅಪ್ಡೇಟ್ ಆಗ್ತಾ ಇದೆ ನಾವು ಅಂತೇಳಿ. ಲಕ್ಷಾಂತರ ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ ಗಳಿಸ್ತಾನೆ. ಆದ್ರೆ ಒಂಚೂರು ಗಹಮಿಂದ ಏನದು ಅಹಂಕಾರ ಅನ್ನೋದಿಲ್ಲ. ಮದುವೆ ಹೋದ್ರೆ ಎಷ್ಟು ಜನ ಬರ್ತಾ ಇದಾರೆ, ಎಲ್ಲರಿಗೂ ಕೂಡ ನನಗೆ ಮಾಡಕ್ಕಾಗೋದಿಲ್ಲ ಅಂತೇಳಿ ಒಂದು ಏನಂದ್ರೆ ಎಂಟ್ರಿ ಫೀ ಅನ್ನು ಕೂಡ ಇಟ್ಟಿದ್ದೇನೆ. ಅದು ಕೂಡ ಕಲಿಯುವಂಥದ್ದೇ. ಯಾಕೆ ಅಂತಂದ್ರೆ ಎಂಟ್ರಿ ಫೀ ಇಟ್ರೆ ಕೇವಲ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಬರ್ತಾರೆ ಅಂತೇಳಿ. ನಾವು ಅಲ್ಲಿ ಹೋದ್ರೆ 150 ರೂಪಾಯಿ ತಗೊಂಡು ಹೋಗ್ಲೇಬೇಕು ಒಂದು ಹೆಡ್ಗೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ 150 ರೂಪಾಯಿ ತಗೊಳ್ತಾನೆ. ಕಾರ್ ಇದ್ರೆ 500 ತಗೋತಾನೆ, ಬಸ್ ಇದ್ರೆ ಅಥವಾ ಬೇರೆ ದೊಡ್ಡ ಗಾಡಿ ಇದ್ದಂದ್ರೆ ಟೆಂಪೋ ಇದ್ರೆ 1500 ರೂಪಾಯಿ ತಗೋತಾನೆ. ನಾನು ಕೇಳಿದೆ ಯಾಕೆ ಈ ತರ ಎಂಟ್ರಿ ಫೀ ಏನ್ ಇಟ್ಟಿದೆ ನೀನು ಅಂತ. ಇಲ್ಲ ಸರ್, ಬಹಳಷ್ಟು ಅನ್ನಂತಾರೆ ಕೆಲಸಕ್ಕಿಲ್ದವರು ದೊಡ್ಡ ಪೆಣ್ಣುಗಳು ಬಂದು ನನ್ನ ತಲೆ ಅಂತಿರ್ತಾರೆ. ಅದು ಹೇಗೆ, ಪುದೀನ ಹೇಗೆ, ಆ ಎಲೆ ಹೇಗೆ, ಈ ಎಲೆ ಹೇಗೆ, ಇದನ್ನ ಹೇಗೆ ಮಾಡಿದೆ, ಹಾಗೆ ಮಾಡಿದೆ ಅಂತೇಳಿ ದಿನಾಲ್ ನನ್ನ ಟೈಮ್ ಅನ್ನ ವೇಸ್ಟ್ ಮಾಡ್ತಾರೆ. ಅದಕ್ಕೆ ಅಂಥವ್ರನ್ನ ಅವಾಯ್ಡ್ ಮಾಡ್ಬೇಕು ನಾನು ಅಂತ ಹೇಳಿ ಏನ್ ಮಾಡಿದ್ದೀನಿ ಅಂತಂದ್ರೆ ಎಂಟ್ರಿ ಫೀ ಏನಿದೆ, ಯಾರು ಇಂಟ್ರೆಸ್ಟ್ ಇದ್ದಾರೆ, ಯಾರಿಗೆ ಆಸಕ್ತಿ ಇದೆ ಅವರು ಬಂದು ನನ್ನ ಹತ್ರ ಕೇಳಿ, ಅವ್ರಿಗೆಲ್ಲೋ ಕೂಡ ಹೇಳಕ್ ರೆಡಿ ಇದ್ದೀನಿ ಅಂತ ಹೇಳಿ ಈ ಒಂದು ಎಂಟ್ರಿ ಫೀ ಇದ್ದೀನಿ ಅಂತ ಹೇಳ್ತಾನೆ. ಇದು ವಿಶೇಷವಾದಂತ ಕಲ್ಕೊಳ್ಳೋಂಥ ಏನು ಸಬ್ಜೆಕ್ಟ್ ಏನಂತಂದ್ರೆ ನಾವು ದಿನದಿಂದ ದಿನಕ್ಕೆ ಅಪ್ಡೇಟ್ ಆದ್ವಿ ಅಂತಂದ್ರೆ ನಮ್ಮ ಕೈ ಹಿಡಿಯೋರು ಯಾರು ಇಲ್ಲ. ಯಾಕಂತಂದ್ರೆ
ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗೋದ್ರ ಮುಖಾಂತರ ಜಗತ್ತಲ್ಲಿ ಏನಾಗ್ತಾ ಇದೆ, ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಎಲ್ಲವನ್ನೂ ಕೂಡ ನಾವು ಅಪ್ಡೇಟ್ ಮುಖಾಂತರ ತಿಳ್ಕೊಬೇಕು. ಇಲ್ಲ ರೀ, ಅದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಅದು ನನಗೆ ಗೊತ್ತಿಲ್ಲ, ಅದು ಅವನು ಕಲಿ, ಅದು ಇವನು ಕಲೀಲಿ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಏನಂತಾರೆ, ನೀವು ಅಪ್ಡೇಟ್ ಆಗಕ್ಕೆ ಅಂತೇಳಿ. ಅಪ್ಡೇಟ್ ಆಗಲಿಲ್ಲ ಅಂತಂದ್ರೆ ಅಪ್ಡೇಟ್ ಆಗೋದು. ಯಾಕಂದ್ರೆ ಬದುಕು ಬದಲಾವಣೆ ಬಯಸಿದೆ, ಬದಲಾವಣೆ ಬಯಸಿದ ಬದುಕು, ಬದಲಾವಣೆ ಬಯಸಿದ ಬದುಕು ಬದಲಾಗದಿದ್ದರೆ ಬದಿಗೆತ್ತಿ ಸಾಗುವುದು ಬದುಕು ಅಂತೇಳಿ. ಬಂಡಿ ಹೇಗಿದೆ ಅಂತಂದ್ರೆ ನಿಮ್ಮನ್ನ ಬದಿಗೆತ್ತಿ ಸಾಗಿ ಮುಂದೆ ಹೋಗ್ತೀವಿ. ಬದಲಾಗಬೇಕು, ನಿಮ್ಮಾಗಿ ನೀವೇ ಬದಲು ಮಾಡಿ. ಇಲ್ಲ ಅಂತಂದ್ರೆ ಈ ನಿಸರ್ಗ ಬದಲು ಮಾಡಕ್ಕಿದ್ರೆ ಪೇನ್ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಅದು ಸ್ವಲ್ಪ ಪೇನ್ಫುಲ್ ಆಗಿರ್ಬೋದು. ಅದಕ್ಕೆ ನಿಸರ್ಗ ಬದಲು ಮಾಡೋದಕ್ಕಿಂತ ಮೊದಲಾಗಿ ಮುಂಚೆ ನಾವು ಬದಲಾವಣೆ ಬದುಕು ಬೆಳಕಬೇಕು ಅಂತಂದ್ರೆ ನಮ್ಮಷ್ಟಕ್ಕೆ ನಾವು ಬದಲಾಗಬೇಕು ಅಂತ ಹೇಳಿ. ಕೈ ಲಾಸ್ ಆಗದ ಹಾಗೆ ನಿಮ್ಮ ಉದ್ಯೋಗ ಕಾಯಕವೇ ಕೈಲಾಸವಾಗಲಿ. ಸಾವಿರಾರು ಸಮಸ್ಯೆಗಳನ್ನು ಹುಡುಕುತ್ತಾ ಪರಿಹಾರದ ಜೊತೆಗೆ ಏನಂತಂದ್ರೆ ಲಕ್ಷಾಂತರ ಗಳಿಸುವ ಲಕ್ಷಣ ನಿಮ್ಮದಾಗಲಿ. ದುಡ್ಡಿನ ದರಿದ್ರತನ ದೂರಾಗಿ ಕೋಟಿ ಕೋಟಿ ಹಣ ಸಂಪಾದನೆ ಆಗಿದೆ ಅಂತ ಹಾರೈಸುತ್ತಾ ಮುಂದಿನ ವಿಶೇಷವಾದಂತಹ ಸಂಚಿಕೆಗೆ ಮತ್ತೊಂದು ಐಡಿಯಾದೊಂದಿಗೆ ನಿಮ್ಮ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ನಿಮ್ಮ ಆಹಾರ ಔಷಧಿಯಾಗಲಿ, ಅತ್ಯಂತ ಉತ್ತಮ ಆರೋಗ್ಯ ನಿಮ್ಮದಾಗಿರಲಿ. ನಮಸ್ಕಾರ. ಟೇಕ್ ಕೇರ್. ಈ ಗೌರಿ ಗಣೇಶಕ್ಕೆ ಬೆಳಗಾವಿ ಜನತೆಗೆ ಸೂಪರ್ ಸುದ್ದಿ. 2% ಇಂದ 20% ವರೆಗೆ ಡಿಸ್ಕೌಂಟ್ ಸಿಗ್ತದೆ. ಹೊಸದು ವಿನೂತನ ವಿಭಿನ್ನ ಗಿಕೋನಾ ಕಾರ್ಡ್ ಈಗ ನಮ್ಮ ಬೆಳಗಾವಿಯಲ್ಲೇ ಶೀಘ್ರದಲ್ಲೇ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ.